ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಚಂದನಾ ಶೆಟ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಿಟ್ರೆ ಅವರು ಫುಲ್ ಫೇಮಸ್ ಆಗ್ಬಿಡ್ತಾರಾ? ಖಂಡಿತ ಇಲ್ಲ. ಆದ್ರೆ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಅವರಿಗೆ ದೊಡ್ಡ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೆ ಇವರೇ ಕಾರಣ. ಮೊನಾಲಿಸಾ ಈ ಹೆಸರು ನಿಮಗೆ ನೆನಪಿದ್ದೇ ಇರುತ್ತೆ. ಅದೇ ಕಣ್ರಿ, ಕಳೆದ ವರ್ಷ ಕುಂಭಮೇಳದಲ್ಲಿ ವೈರಲ್ ಆಗಿದ್ದ ಸುಂದರಿ. ಕುಂಭಮೇಳದ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ಮೊನಾಲಿಸಾ ಈಗ ಏನ್ ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನರಿಗೆ ಇದ್ದೇ ಇದೆ. ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾ ನೆಟ್ಟಿಗರ ಕಣ್ಮನ ಸೆಳೆದಿದ್ದ ಮೊನಾಲಿಸಾ ಹವಾ ಎಷ್ಟು ಮಟ್ಟಿಗಿತ್ತು ಅನ್ನೋದು ಎಲ್ರಿಗೂ ಗೊತ್ತು ಬಿಡಿ. ಸದ್ಯಕ್ಕೆ ಸಿನಿಮಾ ಫೀಲ್ಡ್ ನಲ್ಲಿ ಸಖತ್ ಬ್ಯುಸಿ ಆಗಿರೋ ದಿ ಡೈರಿ ಆಫ್ ಮಣಿಪುರ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮೊನಾಲಿಸಾ ವರ್ಕ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸನೋಜ್ ಮಿಶ್ರಾ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾನ. ಮೊನಾಲಿಸಾ ಜೊತೆಗೆ ಅಮಿತ್ ರಾವ್ ಈ ಸಿನಿಮಾದಲ್ಲಿ ಹೀರೋ ಆಗಿ ನಟನೆ ಮಾಡುತ್ತಿದ್ದಾರೆ. ಕಳೆದ ವರ್ಷ ಕುಂಭಮೇಳದಲ್ಲಿ ಮೊನಾಲಿಸಾ ಮಣಿ ಸರಗಳನ್ನ ಮಾರ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ರಾತ್ರೋರಾತ್ರಿ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಅದಾದ ಬಳಿಕ ಕೆಲವೇ ದಿನಗಳಲ್ಲಿ ಅವರಿಗೆ ಹಿಂದಿ ಚಿತ್ರರಂಗದಿಂದ ಆಫರ್ ಕೂಡ ಬಂದಿತ್ತು. ನೋಡ್ತಿದ್ದಂತೆ ಅವರು ಹೀರೋಯಿನ್ ಆಗ್ಬಿಟ್ರು. ಈಗ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. 4 ಹಂತಗಳಲ್ಲಿ ದಿ ಡೈರಿ ಆಫ್ ಮಣಿಪುರ್ ಸಿನಿಮಾಗೆ ಶೂಟಿಂಗ್ ಮಾಡಲಾಗಿದೆ. ಉತ್ತರ ಪ್ರದೇಶ, ಮಣಿಪುರ, ನೇಪಾಳ ಮತ್ತು ಡೆಹರಾಡೂನ್ನಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಈ ಸಿನಿಮಾದ ಕೆಲಸಗಳು ಶುರುವಾದಾಗ ಅನೇಕರು ಅಡ್ಡಿಪಡಿಸಿದ್ರು. ನಿರ್ದೇಶಕರ ಮೇಲೆ ಸಾಕಷ್ಟು ಆರೋಪ ಕೂಡ ಕೇಳಿಬಂದಿತ್ತು. ಎಲ್ಲವನ್ನ ಎದುರಿಸಿಕೊಂಡು ಸನೋಜ್ ಮಿಶ್ರಾ ಅವರು ಚಿತ್ರೀಕರಣ ಪೂರ್ಣಗೊಳಿಸಿದ್ದಾರೆ. ಮೊದಲಿಗೆ ಮೊನಾಲಿಸಾ ಅವರು ಸಿನಿಮಾ ಒಪ್ಕೊಂಡಾಗ ಅವರಿಗೆ ಹೆಚ್ಚೇನು ಆಕ್ಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಬಳಿಕ ಅವರು ನಟನೆಯ ತರಬೇತಿ ಪಡ್ಕೊಂಡ್ರು. ಜೊತೆಗೆ ವಿದ್ಯಾಭ್ಯಾಸ ಕೂಡ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದಿಂದಲೂ ಒಳ್ಳೊಳ್ಳೆ ಆಫರ್ಗಳು ಸಿಗ್ತಾ ಇವೆಯಂತೆ. ಸೊ ಇದಾಗಿತ್ತು ಕುಂಭಮೇಳದ ಮಹಾಸುಂದರಿ ಮೊನಾಲಿಸಾ ಏನ್ ಮಾಡ್ತಿದ್ದಾರೆ ಅನ್ನೋ ಅಪ್ಡೇಟ್. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.